ಇಂದು ಶುಕ್ರವಾರ. ಈ ದಿನ ಸಾಯಂಕಾಲ 7 ಗಂಟೆಯ ನಂತರ ಮನೆಯ ಮುಖ್ಯ ದ್ವಾರದ ಮುಂದೆ ಈ ವಸ್ತುಗಳನ್ನು ಸುಡಿ. ಮನೆಯ ಮುಖ್ಯ ದ್ವಾರದ ಮುಂದೆ ಈ ವಸ್ತುಗಳನ್ನು ಸುಟ್ಟ ನಂತರ ಅದರಿಂದ ಬರುವಂತಹ ಹೊಗೆ ಏನಿದೆ ನೋಡಿ, ಅದು ನಿಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳನ್ನು ಹೊರಹಾಕುತ್ತೆ. ಅಂದರೆ ನೆಗೆಟಿವಿಟಿಯನ್ನು ಹೊರಹಾಕಿ ಪಾಸಿಟಿವಿಟಿಯನ್ನು ತಂದುಕೊಡುತ್ತೆ, ದೈವಿಕ ಶಕ್ತಿಯನ್ನು ತಂದುಕೊಡುತ್ತೆ. ಲಕ್ಷ್ಮಿಯ ಅನುಗ್ರಹವಾಗುತ್ತೆ. ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಧಾವಿಸಿ ಬರ್ತಾಳೆ. ಮನೆಯಲ್ಲಿ ದಾರಿದ್ರ್ಯವಿದ್ದಂಥ ಸಂದರ್ಭದಲ್ಲಿ ಅಂತಹ ಮನೆಗೆ ಲಕ್ಷ್ಮೀದೇವಿ ಆವರಿಸೋದಿಲ್ಲ. ಮನೆಯಲ್ಲಿ ದಾರಿದ್ರ್ಯವಿದೆ ಅಂತ ಹೇಗೆ ತಿಳ್ಕೊಳ್ಳೋದು ಅಂತಂದರೆ, ಮನೆಯಲ್ಲಿ ಪದೇ ಪದೇ ಹಣಕಾಸಿನ ಸಮಸ್ಯೆಗಳಾಗ್ತಾ ಇರುತ್ತೆ, ಸಾಲ ಬಾಧೆಗಳಾಗ್ತಾ ಇರುತ್ತೆ, ಅನಾರೋಗ್ಯ ಸಮಸ್ಯೆಗಳಾಗ್ತಾ ಇರುತ್ತೆ, ಕೌಟುಂಬಿಕ ಕಲಹ, ದಾಂಪತ್ಯ ಜೀವನದಲ್ಲಿ ಕಲಹಗಳಾಗ್ತಾ ಇರುತ್ತೆ, ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇರಲ್ಲ, ವ್ಯಾಪಾರ ವಹಿವಾಟುಗಳಲ್ಲಿ ಪ್ರಗತಿ ಇರೋದಿಲ್ಲ, ವೃತ್ತಿ ಜೀವನದಲ್ಲಿ ಸಂಕಷ್ಟಗಳಾಗ್ತಾ ಇರುತ್ತೆ, ಅಪಘಾತಗಳು, ಅನಾಚಾರಗಳು, ಏನೋ ಒಂದು ರೀತಿ ನಿಮ್ಮ ಜೀವನದಲ್ಲಿ ಸಂಕಷ್ಟಗಳು ಸರಮಾಲೆಯಾಗಿ ಕಾಡ್ತಾ ಇರುತ್ತೆ. ಆ ಸಂಕಷ್ಟಗಳಿಂದ ಯಾವ ರೀತಿ ಹೊರಬರೋದು ಅಂತ ಗೊತ್ತಾಗದೆ ಸಾಕಷ್ಟು ರೀತಿಯ ಗೊಂದಲದಲ್ಲಿ ಇರ್ತೀರ. ಇವೆಲ್ಲವೂ ಕೂಡ ದಾರಿದ್ರ್ಯದ ಸಂಕೇತಗಳು. ಮನೆಯಲ್ಲಿ ದಾರಿದ್ರ್ಯವಿದ್ದಂಥ ಸಂದರ್ಭದಲ್ಲಿ ಧನಧಾನ್ಯದ ಸಮಸ್ಯೆಗಳು ಕೂಡ ಉಂಟಾಗುತ್ತೆ. ಆಹಾರದ ಒಂದು ಸಾಮಗ್ರಿಗಳ ಕೊರತೆಗಳು ಕೂಡ ಉಂಟಾಗುತ್ತೆ. ಹೇಗಪ್ಪ ಜೀವನ ಸಾಗಿಸೋದು ಅನ್ನೋಷ್ಟರ ಮಟ್ಟಕ್ಕೆ ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ. ಈ ರೀತಿಯಾದಂಥ ಸಮಸ್ಯೆಗಳು ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಳಿ. ಈ ಒಂದು ಪರಿಹಾರ ನಿಮ್ಮ ಜೀವನದ ಸರ್ವ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ. ಮನೆಗೆ ಧನಾತ್ಮಕ ಶಕ್ತಿಯನ್ನು ತಂದುಕೊಡುತ್ತೆ. ದುಡಿದಂಥ ಹಣ ಕೈ ಸೇರುತ್ತೆ, ಉಳಿತಾಯ ಕೂಡ ಆಗುತ್ತೆ, ಕಷ್ಟಗಳು ದೂರವಾಗುತ್ತೆ, ಸಾಲಬಾಧೆಗಳು ದೂರವಾಗುತ್ತೆ, ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸ್ತಿರ, ವ್ಯಾಪಾರ ವಹಿವಾಟುಗಳು ಕೂಡ ವೃದ್ಧಿ ಆಗ್ತಾ ಹೋಗುತ್ತೆ, ಮಕ್ಕಳ ಭವಿಷ್ಯ ಕೂಡ ಪ್ರಜ್ವಲವಾಗಿರುತ್ತೆ. ಅಂದರೆ ಚೆನ್ನಾಗಿ ವಿದ್ಯಾಭ್ಯಾಸವಾಗುತ್ತೆ, ಎಲ್ಲವೂ ಕೂಡ ಒಳಿತನ್ನೇ ಕಂಡುಕೊಳ್ತೀರಾ ಅಂತಲೇ ಹೇಳಲಾಗುತ್ತೆ. ಇದನ್ನು ಮಾಡ್ಕೊಂಡು ನೋಡಿ. ಪ್ರತಿ ಶುಕ್ರವಾರ ನೀವು ಮಾಡ್ಕೊಳ್ಬೋದು. ಯಾಕಂದರೆ ಈ ಶುಕ್ರವಾರ ನಾನು ಮಾಡ್ಕೊಂಡಿದ್ದೀನಿ, ನೆಕ್ಸ್ಟ್ ಶುಕ್ರವಾರದ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳಕ್ಕಾಗಲ್ಲ. ಪ್ರತಿ ಶುಕ್ರವಾರ ನೀವು ಮಾಡ್ಕೊಳ್ಬೋದು. ಯಾಕಂದರೆ ಮನೆಗೆ ಯಾರಾದರೂ ಅಕ್ಕಪಕ್ಕದವ್ರು ಬರ್ತಾ ಇರ್ತಾರೆ, ರಿಲೇಷನ್ಸ್ಗಳು ಬರ್ತಾ ಇರ್ತಾರೆ, ಫ್ರೆಂಡ್ಸ್ಗಳು ಬರ್ತಾ ಇರ್ತಾರೆ. ನಿಮ್ಮ ಮನೆಯ ಏಳಿಗೆಯನ್ನು ನಿಮ್ಮನ್ನು ನೋಡಿ ಸಹಿಸ್ತೇನೆ ಇರ್ಬೋದು. ಹೊಟ್ಟೆ ಕಿಚ್ಚಾಕುವಂಥದ್ದು, ಕಣ್ದೃಷ್ಟಿ ಮಾಡುವಂಥದ್ದು, ಶಾಪ ಶಕುನಗಳನ್ನು ಹಾಕುವಂಥದ್ದು, ಏನಾದರೂ ಒಂದೊಂದು ಜೀವನದಲ್ಲಿ ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಎಲ್ಲರೂ ಕೂಡ ನಮಗೆ ಒಳಿತನ್ನೇ ಬಯಸ್ತಾರೆ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ನಾವೇನು ಮಾಡಬೇಕಾಗುತ್ತೆ ಅಂದರೆ, ಈ ಥರದ ಪರಿಹಾರಗಳು, ಸಣ್ಣ ಸಣ್ಣ ಪರಿಹಾರ, ಇದರಲ್ಲಿ ಹೆಚ್ಚೇನು ಖರ್ಚಾಗುವಂಥದ್ದಿಲ್ಲ. ಈ ಸಣ್ಣ ಪರಿಹಾರ ನೀವು ಮಾಡ್ಕೊಂಡು ನೋಡಿ. ಮನೆಯ ಮುಖ್ಯ ದ್ವಾರದ ಮುಖಾಂತರವೇ ನಮಗೆ ಒಳಿತು ಕೆಡುಕುಗಳು ಬರುವಂಥದ್ದು. ಮನೆಯ ಮುಖ್ಯ ದ್ವಾರ ಲಕ್ಷ್ಮಿಯ ಸ್ವರೂಪ. ಹೊಸ್ತಿಲಿಗೆ ನಾವು ಲಕ್ಷ್ಮಿಯ ಸ್ವರೂಪವಾಗಿ ಭಾವಿಸ್ತೀವಿ. ಹೊಸ್ತಿಲನ್ನು ಭಕ್ತಿ ಶ್ರದ್ಧೆಯಿಂದ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ನಾವು ಪೂಜಿಸ್ತೀವಿ. ಅನಾದಿ ಕಾಲದಿಂದ ಹೊಸ್ತಿಲ ಪೂಜೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಬಂದಿರುವಂಥದ್ದೇ. ಹಾಗಾಗಿ ಹೊಸ್ತಿಲಿಗೆ ಬಹಳ ಪ್ರಾಮುಖ್ಯತೆ ಇದೆ. ಹೊಸ್ತಿಲ ಮುಖಾಂತರ, ಸಿಂಹದ್ವಾರದ ಮುಖಾಂತರವೇ ಒಳಿತು ಕೆಡುಕುಗಳು ಬರೋದ್ರಿಂದ ಈ ಸಿಂಹದ್ವಾರದಲ್ಲಿ ನಾವು ಮಾಡಿಕೊಳ್ಳುವ ಈ ಪರಿಹಾರ ನಮ್ಮ ಸಮಸ್ಯೆಗಳನ್ನು ದೂರ ಮಾಡುತ್ತೆ, ಕಷ್ಟಗಳನ್ನು ದೂರ ಮಾಡುತ್ತೆ. ಬಹಳ ಸುಲಭವಾಗಿ ಮನೆಯಲ್ಲಿರುವಂತಹ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡೇ ಮಾಡಿಕೊಳ್ಳುವಂಥ ಪರಿಹಾರ. ಈ ಒಂದು ಪರಿಹಾರ ಖಂಡಿತ ನಿಮಗೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ದೂರ ಮಾಡಿ ಅದ್ಭುತವಾದ ಪ್ರಗತಿಯನ್ನು ತಂದುಕೊಡುತ್ತೆ. ಲಕ್ಷ್ಮೀ ದೇವಿಯ ಅನುಗ್ರಹ ಸದಾ ಕಾಲವಿರುತ್ತೆ. ಶುಕ್ರವಾರ ಅಂತಂದರೆ ಲಕ್ಷ್ಮಿಯ ಒಂದು ವಾರ ಅಂತ ಎಲ್ಲರೂ ಕೂಡ ನಾವು ಭಕ್ತಿ ಶ್ರದ್ಧೆಯಿಂದ ಲಕ್ಷ್ಮೀ ದೇವಿಯನ್ನು ಆರಾಧಿಸ್ತೀವಿ. ಯಾಕಂದರೆ ಸಂಪತ್ತಿನ ಅಧಿದೇವತೆ ಲಕ್ಷ್ಮಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಹಣಕಾಸು ಬೇಕು, ಸಂಪತ್ತು ಬೇಕು, ವೃದ್ಧಿ ಆಗಬೇಕು ಅಂತಲೇ ಪ್ರತಿಯೊಬ್ಬರು ಕೂಡ ಭಾವಿಸ್ತಾರೆ. ಹಾಗಾಗಿ ಈ ಶುಕ್ರವಾರ ಶೀಘ್ರವಾಗಿ ಎದ್ದೇಳುವಂಥದ್ದು, ಅಂಗಳದಲ್ಲಿ ರಂಗೋಲಿಯನ್ನು ಇಡುವಂಥದ್ದು, ಮನೆಯನ್ನು ಶುಭ್ರವಾಗಿಟ್ಕೊಳ್ಳುವಂಥದ್ದು, ಈ ರೀತಿ ಪೂಜೆ ಪುನಸ್ಕಾರ, ದೀಪಾರಾಧನೆ ಮಾಡುವಂಥದ್ದು, ಅಮ್ಮನವರನ್ನು ಭಕ್ತಿ ಶ್ರದ್ಧೆಯಿಂದ ಬೇಡ್ಕೊಳ್ಳುವಂಥದ್ದು. ನಮ್ಮ ಕೆಡುಕುಗಳೆಲ್ಲ ದೂರವಾಗಲಿ, ದಾರಿದ್ರ್ಯಗಳು ದೂರವಾಗಲಿ, ಅದೃಷ್ಟ ಉಂಟಾಗಲಿ, ಕಷ್ಟಗಳಿಂದ ಮುಕ್ತಿ ಹೊಂದಬೇಕು, ಹಣಕಾಸು ವೃದ್ಧಿ ಆಗಬೇಕು, ವ್ಯಾಪಾರ ವಹಿವಾಟುಗಳು ವೃದ್ಧಿ ಆಗಬೇಕು, ವೃತ್ತಿ ಜೀವನದಲ್ಲಿ ಏಳಿಗೆಯನ್ನು ಸಾಧಿಸಬೇಕು, ಮಕ್ಕಳು, ಕುಟುಂಬ ಎಲ್ಲವೂ ಸುಖಕರವಾಗಿರಬೇಕು ಅಂತ ಪ್ರತಿಯೊಬ್ಬರು ಕೂಡ ಬೇಡಿಕೆ ಇದ್ದೇ ಇರುತ್ತೆ. ಇಂತಹ ಬೇಡಿಕೆಗಳು ಈಡೇರಬೇಕು ಅಂತಂದರೆ ಮನೆಯಲ್ಲಿರುವಂಥ ದಾರಿದ್ರ್ಯಗಳು ನಿವಾರಣೆ ಆದರೆ ಲಕ್ಷ್ಮಿ ನಿಮ್ಮ ಮನೆಗೆ ಧಾವಿಸಿ ಬರುವಂಥದ್ದು. ಫಸ್ಟು ದಾರಿದ್ರ್ಯವನ್ನು ಹೊರಗೋಡಿಸಿ ಲಕ್ಷ್ಮಿಯ ಒಂದು ಅನುಗ್ರಹ ಅಂದರೆ ದೈವಿಕ ಶಕ್ತಿಯನ್ನು ಮನೆಗೆ ತಂದುಕೊಳ್ಬೇಕಾಗುತ್ತೆ. ಇದಕ್ಕೆ ನೀವು ಮಾಡ್ಕೋಬೇಕಾಗಿರೋದಿಷ್ಟೇ, ಈ ಒಂದು ವಸ್ತುಗಳನ್ನು ಸುಡಬೇಕಾಗತ್ತೆ. ಈ ವಸ್ತುಗಳು ತುಂಬ ಸುಲಭವಾಗಿ ಮನೆಯಲ್ಲಿ ಲಭ್ಯ ಇರುವಂಥದ್ದೇ. ಮೊದಲನೇದಾಗಿ ಯಾವುದಾದ್ರೂ ಒಂದು ಮಣ್ಣಿನ ಪ್ಲೇಟೋ, ಪಾತ್ರೆನೋ ಏನಾದರೂ ಒಂದು ತೆಗೆದುಕೊಳ್ಳಿ. ಧೂಪ ಹಾಕೋದಕ್ಕೆ ಅಂತಲೇ ಯಾವುದಾದ್ರೂ ವಸ್ತು ಒಂದು ಮನೆಯಲ್ಲಿ ಧೂಪ ಹಾಕೋದಕ್ಕೆ ಅಂತ ಇಟ್ಕೊಂಡ್ರೆ ಅದನ್ನೇ ನೀವು ತೆಗೆದುಕೊಳ್ಬೋದು.
ಒಳ್ಳೆ ಅಗಲವಾಗಿರುವಂಥ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಂಡ್ರೆ ಸಾಕು. ಪದೇ ಪದೇ ನಿಮಗೆ ಧೂಪ ಹಾಕ್ಕೊಳ್ಳೋದಕ್ಕೆ ಸುಲಭವಾಗುತ್ತೆ. ಈ ಮಣ್ಣಿನ ದೀಪವನ್ನು ಅಥವಾ ಒಂದು ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ ಒಂದು 5 ಲವಂಗವನ್ನು ಹಾಕ್ಕೊಳ್ಳಿ, ಒಂದು 5 ಏಲಕ್ಕಿಯನ್ನು ಹಾಕ್ಕೊಳ್ಳಿ, ಹಾಗೆ ಒಂದು ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ಳಿ. ಅದರ ಜೊತೆಗೆ ಒಂದು 4 ಕಾಳು ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆ ಅದರ ಜೊತೆಗೆ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಕುಂಕುಮವನ್ನು ಹಾಕ್ಕೊಳ್ಳಿ. ಅದರ ಜೊತೆಗೆ ಒಂದು 5 ಬಿಲ್ಲೆನೋ ಅಥವಾ ಒಂದು 4 ಬಿಲ್ಲೆನೋ ಕರ್ಪೂರವನ್ನು ಹಾಕ್ಕೊಳ್ಳಿ. ಇಷ್ಟು ವಸ್ತುಗಳನ್ನು ನೀವು ಸುಡಬೇಕಾಗುತ್ತೆ. ನೀವು ಮನೆಯ ಒಳಗೆ ಆದರೂ ಇಟ್ಟು ಸುಡ್ಬೋದು, ಮನೆಯ ಹೊರಗಡೆ ಆದರೂ ಕೂಡ ಸುಡ್ಬೋದು. ಮನೆಯ ಒಳಗೆ ಇಟ್ಕೊಂಡು ಬೇಕಾದರೂ ನೀವು ಸುಡ್ಬೋದು. ಮನೆಯ ಹೊರಗೆ ಅಂತಂದರೆ ಒಂದಷ್ಟು ಜನರು ಏನು ಮಾಡ್ತಾ ಇದ್ದಾರೆ ಅಂತ ಅಕ್ಕಪಕ್ಕದವರಿಗೆ ಒಂದು ಸಂದೇಹ ಬರುತ್ತೆ. ಹಾಗಾಗಿ ನೀವು ಮನೆ ಒಳಗೆ ಬಾಗಿಲ ಹತ್ರ ಸುಟ್ಟರೆ ಕೂಡ ಆಗತ್ತೆ. ಈ ವಸ್ತುಗಳಿಗೆ ಕರ್ಪೂರವನ್ನು ಇಟ್ಟು ಕರ್ಪೂರದ ಮುಖಾಂತರವಾಗಿ ಇದನ್ನು ಸುಟ್ಟು ಅದರಿಂದ ಬರುವಂಥ ಹೊಗೆ ನಿಮ್ಮ ಮನೆಯೆಲ್ಲ ಹರಡಿದಾಗ ನಿಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳು, ಕಣ್ಣಿಗೆ ಕಾಣದ ಅಗೋಚರ ಶಕ್ತಿಗಳು, ಯಾವುದೋ ದುಷ್ಟಶಕ್ತಿಗಳು ನಿಮ್ಮ ಮನೆಯಲ್ಲಿದ್ದರೆ, ದಾರಿದ್ರ್ಯವಿದ್ದರೆ ಅವೆಲ್ಲವೂ ಕೂಡ ಮನೆಯಿಂದ ಹೊರಹೋಗುತ್ತೆ. ತತ್ಕ್ಷಣವಾಗಿ ಮನೆಯಿಂದ ಹೊರಗೆ ಹೋಗುತ್ತೆ. ಆಶ್ಚರ್ಯಪಡುವಷ್ಟರ ರೀತಿಯಲ್ಲಿ ಜೀವನ ಬದಲಾಗ್ತಾ ಹೋಗುತ್ತೆ. ಯಾಕಂದರೆ ಈ ವಸ್ತುಗಳೆಲ್ಲವೂ ಕೂಡ ದೈವ ಸಂಭೂತವಾದಂಥದ್ದು. ಲಕ್ಷ್ಮಿಗೆ ಈ ಒಂದು ಲವಂಗದ ಸುವಾಸನೆ ಅತ್ಯಂತ ಪ್ರೀತಿಕರ, ಏಲಕ್ಕಿಯ ಸುವಾಸನೆ ಅತ್ಯಂತ ಪ್ರೀತಿಕರ. ಲವಂಗ ದಾರಿದ್ರ್ಯವನ್ನು ನಿವಾರಣೆ ಮಾಡುತ್ತೆ, ಏಲಕ್ಕಿ ಧನಾಭಿವೃದ್ಧಿಯನ್ನು ಮಾಡುತ್ತೆ, ಉಪ್ಪು ಕೂಡ ಮನೆಯಲ್ಲಿರುವಂತಹ ದುಷ್ಟಶಕ್ತಿಗಳು ಅಥವಾ ನೆಗೆಟಿವಿಟಿ ಅಂತ ಏನು ಹೇಳ್ತೀವಿ ಅವನ್ನು ಹೊರ ಹಾಕುತ್ತೆ. ಸಾಸಿವೆ ಕೂಡ ಕಪ್ಪು ಬಣ್ಣದಲ್ಲಿರುತ್ತೆ. ಈ ಸಾಸಿವೆ ಕೂಡ ಯಾವುದೇ ರೀತಿ ದೃಷ್ಟಿದೋಷ, ಕಣ್ದೃಷ್ಟಿ, ನರದೃಷ್ಟಿ, ಯಾವುದೇ ರೀತಿ ಕೆಟ್ಟ ಶಕ್ತಿಗಳಿದ್ರೂ ಕೂಡ ಅದು ನಿವಾರಣೆ ಆಗುತ್ತೆ. ಈ ವಸ್ತುಗಳನ್ನೆಲ್ಲ ನಾವು ಹಾಕಿ ಸುಡಬೇಕು. ಇನ್ನು ಅರಿಶಿನ ಕುಂಕುಮದ ಬಗ್ಗೆ ಹೇಳಬೇಕು ಅಂದರೆ ಅದು ಮಂಗಳಕರವಾದಂಥದ್ದು, ದೈವ ಸ್ವರೂಪವಾದಂಥದ್ದು. ಹಾಗಾಗಿ ಒಂದು ಚಿಟಿಕೆ ಅರಿಶಿನ, ಒಂದು ಚಿಟಿಕೆ ಕುಂಕುಮವನ್ನು ಹಾಕ್ಕೊಳ್ಳಿ. ಕುಂಕುಮ ಹಾಕ್ತಾ ಇದ್ರೂ ಕೂಡ ಒಂದು ಚಿಟಿಕೆ ಅರಿಶಿನವನ್ನಾದರೂ ಕೂಡ ನೀವು ಇದರಲ್ಲಿ ಸೇರಿಸ್ಬೇಕಾಗುತ್ತೆ. ಇಷ್ಟು ಮಾಡಿಕೊಂಡ್ರೆ ಸಾಕು. ಇದ್ರ ಸುಡುವಂಥ ಈ ಹೊಗೆ ಏನಿದೆ ನೋಡಿ, ಈ ಹೊಗೆ ಎಲ್ಲ ಮನೆಯಲ್ಲೆಲ್ಲ ಸಂಚಾರವಾಗುತ್ತೆ. ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವಿಟಿ ನಿಮ್ಮ ಮನೆಯಿಂದ ಸಂಪೂರ್ಣವಾಗಿ ದೂರವಾಗುತ್ತೆ. ಒಂದು ಕೆಲವೇ ನಿಮಿಷಗಳಲ್ಲಿ ದೂರವಾಗಿ ಮನೆಯಲ್ಲಿ ಧನಾಭಿವೃದ್ಧಿ ಆಗ್ತಾ ಹೋಗುತ್ತೆ, ಹಣಕಾಸು ವೃದ್ಧಿ ಆಗ್ತಾ ಹೋಗುತ್ತೆ. ನೆಗೆಟಿವಿಟಿ ಹೋದ ತಕ್ಷಣ ಪಾಸಿಟಿವಿಟಿ ಅನ್ನೋದು ಬಂತು ಅಂದರೆ ಜೀವನದಲ್ಲಿ ಎಲ್ಲವೂ ಕೂಡ ಏಳಿಗೆ. ಸಂಪತ್ತಿನ ಅಧಿದೇವತೆ ಆದಂಥ ಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ನಿಮಗೆ ತುಂಬಾ ಸುಲಭವಾಗಿ ಲಭಿಸುತ್ತೆ. ಹಾಗಾಗಿ ಮನೆಯ ಹೊಸ್ತಿಲು ಅನ್ನೋದು ಬಹಳ ಮುಖ್ಯವಾದಂಥದ್ದು ಒಂದು ಮನೆಗೆ. ಆ ಹೊಸ್ತಿಲ ಬಳಿ ನೀವು ಈ ವಸ್ತುಗಳನ್ನು ಸಾಯಂಕಾಲ 7 ಗಂಟೆ ನಂತರ ಕತ್ಲ ಸಮಯದಲ್ಲಿ ಮಾಡಿಕೊಳ್ಳಿ. ಒಳಿತು ಕೆಡುಕುಗಳೆಲ್ಲವೂ ಕೂಡ ರಾತ್ರಿ ಸಮಯದಲ್ಲೇ ಬರುವಂಥದ್ದು. ಹಾಗಾಗಿ ಈ ರಾತ್ರಿ ಸಮಯದಲ್ಲಿ ಇದನ್ನು ನೀವು ಮಾಡಿಕೊಳ್ಳೋದ್ರಿಂದ ಖಂಡಿತವಾಗಿ ಮನೆಗೆ ಯಾವುದೇ ರೀತಿ ದುಷ್ಟಶಕ್ತಿಗಳು ಬರೋದಿಲ್ಲ. ಪ್ರತಿ ವಾರ ಮಾಡ್ಕೊಳ್ತಾ ಹೋಗಿ ಜೀವನವನ್ನು ಬದಲಾಯಿಸ್ಕೊಳ್ತೀರಾ, ಅದೃಷ್ಟವನ್ನು ತಂದುಕೊಳ್ತೀರಾ. ಆಶ್ಚರ್ಯಪಡುವಷ್ಟರ ರೀತಿಗೆ ನಿಮ್ಮ ಜೀವನದ ದಿಕ್ಕೇ ಬದಲಾಗುತ್ತೆ. ಎಲ್ಲ ರೀತಿಯ ವೃದ್ಧಿಯನ್ನು ನೀವು ಅನುಭವಿಸ್ತೀರಾ. ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ. ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.